ಇನ್ನು ನಾಡಿನೆಲ್ಲೆಡೆ ಚಂದ್ರಮಾನ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿದೆ. ಚೈತ್ರ ಮಾಸದ ಮೊದಲ ದಿನ ಆಚರಿಸಲ್ಪಡ್ತಾ ಇರುವಂತಹ ಯುಗಾದಿ ಹಬ್ಬ ಇದು. ನಾಡಿನೆಲ್ಲೆಡೆ ಚಂದ್ರಮಾನ ಯುಗಾದಿಯ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಚೈತ್ರ ಮಾಸದ ಮೊದಲ ದಿನ ಆಚರಿಸಲ್ಪಡುವಂತಹ ಹಬ್ಬ ಈ ಯುಗಾದಿ. ಯುಗಾದಿ ಪ್ರಯುಕ್ತ ಬೆಂಗಳೂರಿನ ದೇಗುಲಗಳಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗ್ತಾ ಇದೆ. ಗವಿಗಂಗಾಧರೇಶ್ವರನಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗಿದೆ ಹಾಗೂ ಅಭಿಷೇಕ ಕೂಡ ಮಾಡಲಾಗಿದೆ. ಬಸವನಗಡಿಯ ದೊಡ್ಡ ಗಣಪತಿ ದೇವಸ್ಥಾನದಲ್ಲಿ ವಿಶೇಷವಾಗಿ ಬಸವಣ್ಣನಿಗೆ ದೊಡ್ಡ ಗಣಪತಿ ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿರುವಂಥದ್ದು. ಯುಗಾದಿ ಹಬ್ಬದ ಹಿನ್ನೆಲೆ ದೇವರ ದರ್ಶನವನ್ನು ಪಡೆದಿದ್ದಾರೆ ಸಾಕಷ್ಟು ಭಕ್ತರು. ನಾಡಿನೆಲ್ಲೆಡೆ ಚಂದ್ರಮಾನ ಯುಗಾದಿ ಹಬ್ಬದ ಸಂಭ್ರಮ ಕಳೆಗಟ್ಟಿರುವಂಥದ್ದು. ಚೈತ್ರ ಮಾಸದ ಮೊದಲ ದಿನ ಈ ಯುಗಾದಿ ಹಬ್ಬ. ಯುಗಾದಿ ಪ್ರಯುಕ್ತ ಬೆಂಗಳೂರಿನ ಎಲ್ಲ ದೇಗುಲಗಳಲ್ಲಿ ಸಾಕಷ್ಟು ವಿಶೇಷ ಪೂಜೆ ಇರುವಂಥದ್ದು. ಗವಿಗಂಗಾಧರೇಶ್ವರನಿಗೆ ವಿಶೇಷ ಪೂಜೆ ಹಾಗೂ ಅಭಿಷೇಕ. ಯುಗಾದಿ ಹಬ್ಬದ ಸಂಭ್ರಮ ಎಲ್ಲೆಡೆ ಮನೆ ಮಾಡಿರುವಂತಹದ್ದು. ಇವತ್ತು ಗವಿಗಂಗಾಧರೇಶ್ವರ ದೇವಾಲಯದಲ್ಲೂ ಸಹ ಸಕಲ ಸಿದ್ಧತೆಗಳ ಜೊತೆಗೆ ವಿಶೇಷವಾದಂತಹ ಪೂಜೆಯನ್ನ ಮಾಡ್ಕೊಂಡಿರುವಂತಹದ್ದು. ಈ ಎಲ್ಲದರ ಕುರಿತು ಅದರ ಜೊತೆಗೆ ಈ ಬಾರಿಯ ವಿಶಿಷ್ಟತೆ ಏನು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ್ ಸುಂದರ್ ದೀಕ್ಷಿತ್ ಗುರುಜಿಯವರು. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಗುರುಗಳೇ, ಮೊದಲನೇದಾಗಿ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮಸ್ಕಾರಮ್ಮ. ಎಲ್ಲ ವೀಕ್ಷಕರಿಗೂ ಪ್ರಸನ್ನ ಗಂಗಾಧರೇಶ್ವರ ಸ್ವಾಮಿಯ ಆಶೀರ್ವಾದದೊಂದಿಗೆ ಈ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಆಶೀರ್ವಾದಗಳನ್ನು ಕೂಡ ಸ್ವಾಮಿಯ ಪ್ರೇರೇಪಣೆಯಿಂದ ನೆರವೇರಿಸಲಾಗಿದೆ. ಸೊ ಇದು ಒಂದು ಸಿಹಿ ಕಹಿ ಸಂಭ್ರಮದ ಹಬ್ಬ. ಈ ಹಬ್ಬದ ಹಿನ್ನೆಲೆಯಲ್ಲಿ ಗವಿಗಂಗಾಧರೇಶ್ವರ ದೇವಾಲಯದಲ್ಲಿ ಯಾವೆಲ್ಲ ಪೂಜೆಗಳನ್ನ ಇವತ್ತು ಹಮ್ಮಿಕೊಂಡಿರುವಂತಹದ್ದು? ನಾವಿವತ್ತು ಬೆಳಗ್ಗೆನೆ ಪಂಚಾಂಗ ಶ್ರವಣ ಅಂತ ಮಾಡ್ತೀವಿ. ಯಾಕೆಂದ್ರೆ ನಾವು ನಿತ್ಯದಲ್ಲಿ ತಿಥಿವಾರ ಸಂವತ್ಸರಗಳನ್ನು ಸಂಕಲ್ಪ ಮಾಡಿಬಿಟ್ಟೆ ಆಮೇಲೆ ನಾವು ಈಶ್ವರನಿಗೆ ಪೂಜೆ ಮಾಡೋದು. ಅದೇ ರೀತಿಯಾಗಿ ಸ್ವಾಮಿಗೆ ಬೆಳಗ್ಗೆ ಪಂಚಾಂಗ ಶ್ರವಣ ಮಾಡಿ, ಸ್ವಾಮಿ ನೀನು ಕೇಳಪ್ಪ ನಿನ್ನ ಪಂಚಾಂಗನ, ನಿನ್ಗೆ ಯಾವ್ಯಾವ ನಕ್ಷತ್ರ ಯಾವ್ಯಾವ ದಿನದಲ್ಲಿ ನಿಂಗೆ ಪೂಜೆ ವಿಶೇಷವಾಗಿ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾವು ಪಂಚಾಂಗ ಶ್ರವಣವನ್ನು ಸ್ವಾಮಿ ಮುಂದೆ ಪಠನ ಮಾಡಿ, ತದನಂತರ ಸ್ವಾಮಿಗೆ ವಿಶೇಷವಾಗಿ ಅಭಿಷೇಕವನ್ನು ಮಾಡಿ, ಅಲಂಕಾರವನ್ನು ಮಾಡಿ, ಮಹಾಮಂಗಳಾರತಿಯನ್ನು ಮಾಡಿ ಸ್ವಾಮಿಗೆ ಬೇವು ಬೆಲ್ಲವನ್ನು ನೈವೇದ್ಯ ಮಾಡ್ತೀವಿ. ಯಾಕೆಂದ್ರೆ ಆ ಸ್ವಾಹಾಕಾರ ಅಂದಾಗ ಸ್ವಾಮಿ ಅದು ಸೇರ್ತು ಅಂತೇಳಿ. ಚೂಪು ನೀಕಿ ಮೇಪು ಹಾಕಿ ಅಂತ ಒಂದು ಗಾದೆ ಹೇಳ್ತಾರೆ ತೆಲುಗಿನಲ್ಲಿ. ಸ್ವಾಮಿಗೆ ನಾವು ಅದೇ ನೈವೇದ್ಯ ತೋರಿಸ್ತೀವಿ, ಆದರೆ ಸ್ವಾಮಿ ತಿನ್ನಲ್ಲ. ಅದನ್ನ ತಿನ್ನೋದೆಲ್ಲ ನಾವೇ, ಅದನ್ನ ಪ್ರಸಾದ ಅಂತ ಅನ್ಕೊಂತೀವಿ. ಚೂಪು ಅಂದ್ರೆ ನಿಂಗೆ ತೋರಿಸ್ತೀವಿ, ಆಮೇಲೆ ನಾವು ತಿಂತೀವಿ. ಆ ರೀತಿಯಾಗಿ ಆ ಬೇವು ಬೆಲ್ಲ ನಾವು ಏನು ಇವತ್ತು ಸ್ವೀಕರಣೆ ಮಾಡ್ತಾ ಇದ್ದೀವಿ ಕಷ್ಟ ಸುಖಗಳನ್ನ, ಅದನ್ನ ಪರಮೇಶ್ವರನಿಗೆ ತೋರಿಸಿ ಅದನ್ನ ಪ್ರಸಾದ ರೂಪದಲ್ಲಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ತೀರ್ಥ ಪ್ರಸಾದಗಳನ್ನು ಕೂಡ ಇವತ್ತಿಗೆ ದೇವಸ್ಥಾನದಲ್ಲಿ ಅರೇಂಜ್ ಮಾಡಿದ್ವಿ. ಮಧ್ಯಾಹ್ನ 1 ಗಂಟೆವರೆಗೂ ದೇವಸ್ಥಾನ ತೆಗೆದು ದರ್ಶನ ಮಾಡಿದ್ವಿ. ಯಾರು ದೇವಸ್ಥಾನದ ಪಕ್ಕಗಳಲ್ಲಿ ಇರ್ತೀರೋ ಅವರೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗಿ ಆ ಪರಮೇಶ್ವರನ ದರ್ಶನ ಮಾಡಿ, ಮಹಾವಿಷ್ಣು ಆಗಲಿ ಪರಮೇಶ್ವರ ಆಗಲಿ ದೇವಿ ಆಗಲಿ ಯಾವುದೋ ಒಂದು ದೇವಸ್ಥಾನಕ್ಕೆ ಇವತ್ತು ಹೋಗಿ ಆ ಒಂದು ದಿನ ಬೆಳಗ್ಗೆ ಸ್ವಾಮಿನ ದರ್ಶನ ಮಾಡ್ಕೊಂಬನ್ನಿ. ವರ್ಷ ಪೂರ್ತಿ ನಿಮಗೆ ಅದರ ಪುಣ್ಯ, ಆ ಸ್ವಾಮಿಯ ಆಶೀರ್ವಾದ ಸಿಕ್ಲಿ ಅಂತ ಮತ್ತೊಮ್ಮೆ ಸ್ವಾಮಿಯನ್ನ ಪ್ರಾರ್ಥನೆ ಮಾಡಿ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಗವಿಗಂಗಾಧರೇಶ್ವರ ದೇವಾಲಯದ ಪ್ರಧಾನ ಅರ್ಚಕರಾಗಿರುವಂತಹ ಸೋಮ್ ಸುಂದರ್ ದೀಕ್ಷಿತ್ ಅವರ ಗುರುಜಿಯವರ ಮಾತಾಗಿರುವಂತಹದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು. ಯುಗಾದಿ ಹಬ್ಬದ ಹಿನ್ನೆಲೆ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆಯನ್ನ ಮಾಡ್ತಾ ಇರುವಂಥದ್ದು. ಸಂಬಂಧಪಟ್ಟಂತೆ ಬನಶಂಕರಿ ದೇವಸ್ಥಾನದಲ್ಲೂ ಕೂಡ ವಿಶೇಷ ಪೂಜೆ ವ್ಯವಸ್ಥೆಯನ್ನ ಕಲ್ಪಿಸಲಾಗಿದೆ. ದೇವಿ ಅಮ್ಮನವರನ್ನ ಆರಾಧನೆ ಮಾಡಲು ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ದೇವಿಗೆ ದೇವಾಲಯದಲ್ಲೂ ಅರ್ಚಕರಿಂದ ವಿಶೇಷ ಪೂಜೆ ಸಲ್ಲಿಸಲಾಗ್ತಿದೆ. ದೇವಿಗೆ ವಜ್ರ ಕವಚ, ಮಂಗಳಾರತಿ, ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇರುವಂಥದ್ದು ದೃಶ್ಯಗಳಲ್ಲಿ ಗಮನಿಸಬಹುದು. ಬನಶಂಕರಿಯ ಅಮ್ಮನವರ ದೇವಿ ಅಮ್ಮನವರ ವಿಶೇಷ ಪೂಜೆ ನಡೀತಾ ಇರುವಂಥದ್ದು, ಭಕ್ತಗಣ ಬರ್ತಾ ಇರುವಂಥದ್ದು. ಭಕ್ತರು ಎಸ್, ಇನ್ನು ಇದ್ರ ಹೆಚ್ಚಿನ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಪ್ರತಿನಿಧಿ ಲಕ್ಷ್ಮೀ ಇದ್ದಾರೆ. ಮಾತನಾಡಿಸ್ತೋಣ. ಲಕ್ಷ್ಮಿ, ಇನ್ನು ಯುಗಾದಿ ಹಬ್ಬದ ಸಂಭ್ರಮ ಹೇಗಿದೆ ಬನಶಂಕರಿ ದೇವಸ್ಥಾನದಲ್ಲಿ? ಭಕ್ತ ಸಾಗರ ಹೇಗೆಲ್ಲ ಬರ್ತಾ ಇದೆ ಅಂತ?
ಎಸ್ ರೋಹಿತ್, ಈಗಾಗಲೇ ಇದು ವಸಂತ ಮಾಸದ ಮೊದಲ ಹಬ್ಬ, ಹಿಂದೂಗಳ ಹೊಸ ಸಂಭ್ರಮ, ಹೊಸ ವರ್ಷ, ಹೊಸತನವನ್ನ ಬರಮಾಡ್ಕೊಳ್ಳೋದಕ್ಕೆ ಸಕಲ ಸಿದ್ಧತೆಗಳನ್ನ ಇಡೀ ನಾಡಿನಾದ್ಯಂತ ಜನರು ಏನು ಮಾಡ್ಕೊಂಡಿರುವಂತದ್ರ ಜೊತೆಗೆ ಇವತ್ತು ನಾಡಿನ ಪ್ರತಿಯೊಬ್ಬ ಮನೆಯಲ್ಲೂ ಸಹ ಸಂಭ್ರಮವನ್ನ ಮನೆ ಮಾಡಿರುವಂತದ್ದು. ಯಾಕಂತಂದ್ರೆ ಯುಗಾದಿ ಹಬ್ಬ ಅನ್ನುವಂಥದ್ದು ಒಂದು ಹೊಸತನವನ್ನ ತಂದುಕೊಡುವಂತಹದ್ದು, ಬೇವು ಬೆಲ್ಲವದ ಸಮ್ಮಿಲನದ ಜೊತೆಗೆ ಕಹಿಯನ್ನ ಮರೆತು ಸಿಹಿಯನ್ನ ಸ್ವಾಗತಿಸುವಂತಹದ್ದು. ಸೊ ಈ ನಿಟ್ಟಿನಲ್ಲಿ ಇವತ್ತು ದೇವಸ್ಥಾನದಲ್ಲೂ ಸಹ ಸಕಲ ಸಿದ್ಧತೆಗಳ ಜೊತೆಗೆ ಸಂಪೂರ್ಣವಾದಂತಹ ಪೂಜೆಗಳನ್ನ ಮಾಡ್ತಾ ಇರೋದು ನೀವು ನೋಡ್ತಾ ಇರಬಹುದು. ಇದು ಏನು ಬಸವನಗುಡಿಯಲ್ಲಿರುವಂತಹ ದೊಡ್ಡ ಗಣಪತಿ ದೇವಸ್ಥಾನದ ಮುಂಭಾಗದಲ್ಲೂ ಸಹ ಇದೀಗ ಪೂಜೆಯನ್ನ ಮಾಡ್ತಾ ಇರುವಂತದ್ದನ್ನ ನೀವು ನೋಡ್ತಾ ಇರಬಹುದು. ಅರ್ಚಕರು ಬೆಳಿಗ್ಗೆಯಿಂದಲೇ ಪೂಜೆಯನ್ನ ಕೈಗೊಂಡಿರುವಂತಹದ್ದು, ಗಣಪನಿಗೆ ಇಷ್ಟವಾಗುವಂತಹ ಗರಿಕೆಯನ್ನ ನೀಡೋದ್ರ ಮೂಲಕ ಇನ್ನು ಪಂಚಾಮೃತ ಅಭಿಷೇಕ ಆಗಿರಬಹುದು, ಇನ್ನು ಹೂವಿನ ಅಲಂಕಾರ ಆಗಿರಬಹುದು. ಅದರ ಜೊತೆಗೆ ಏನಂತಂದ್ರೆ ಪಂಚಾಂಗ ಬದಲಾವಣೆ ಆಗುವ ನಿಟ್ಟಿನಲ್ಲಿ ಇವತ್ತು ಗಣಪತಿಯ ಮುಂದೆ ಪಂಚಾಂಗವನ್ನು ಇಡೋದ್ರ ಮೂಲಕ ಪೂಜೆಯನ್ನ ಮಾಡ್ತಾ ಇರುವಂತದ್ದು. ಇದೀಗ ಮಂಗಳಾರತಿ ನಡೀತಾ ಇರುವಂತದ್ದು, ಬೆಳಗ್ಗೆಯಿಂದಲೇ ಪೂಜೆಯನ್ನ ಹಮ್ಮಿಕೊಂಡಿದ್ರು. ಅದರ ಜೊತೆಗೆ ಇದೀಗ ಸಂಪೂರ್ಣವಾಗಿ ಮಂಗಳಾರತಿಯನ್ನ ನೆರವೇರಿಸ್ತಾ ಇರುವಂತಹದ್ದು. ಗಣೇಶನಿಗೆ ಇಷ್ಟವಾದಂತಹ ನೈವೇದ್ಯವನ್ನು ಸಹ ಈಗಾಗಲೇ ಗಣೇಶನಿಗೆ ಅರ್ಪಣೆ ಮಾಡೋದ್ರ ಮೂಲಕ ಪೂಜೆಯನ್ನ ಕೈಗೊಂಡಿರುವಂತಹದ್ದು. ಅದರ ಜೊತೆಗೆ ನೋಡಬಹುದು ನೀವು ಸರದಿ ಸಾಲಿನಲ್ಲಿ ಭಕ್ತಾದಿಗಳು ಬೆಳಿಗ್ಗೆಯಿಂದಲೇ ಬಂದು ನಿಂತು ದೇವರ ದರ್ಶನವನ್ನ ಪಡೆಯುವುದಕ್ಕೆ ಮುಂದಾಗಿರುವಂತಹದ್ದು. ಸೊ ಕೇವಲ ಬೆಂಗಳೂರಿನಲ್ಲಿ ಸಾಕಷ್ಟು ಭಾಗದ ಜನರಿರ್ತಾರೆ, ಕೆಲವೊಂದಷ್ಟು ಜನರಿಗೆ ಊರಿಗೆ ಹೋಗಕ್ಕಾಗಿರಲ್ಲ. ಸೊ ಅಂತ ಜನರೆಲ್ಲರೂ ಸಹ ಸಂಪೂರ್ಣವಾಗಿ ಇವತ್ತು ಬಂದು ದೇವಸ್ಥಾನದಲ್ಲಿ ಸರದಿ ಸಾಲಿನಲ್ಲಿ ನಿಲ್ಲುವುದರ ಮೂಲಕ ದೇವರ ದರ್ಶನವನ್ನ ಪಡೆದುಕೊಳ್ತಾ ಇರುವಂತಹದ್ದು. ರೋಹಿತ್, ಥ್ಯಾಂಕ್ ಯು ಲಕ್ಷ್ಮಿ ನಿಮ್ಮೆಲ್ಲ ಮಾಹಿತಿಗೆ.